ಎಲ್ಲರಿಗೂ ನಮಸ್ಕಾರ. ರಾಜಕೀಯ ಉದ್ದೇಶದ ಕಾರ್ಯಕ್ರಮವಲ್ಲ, ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವ ಉದ್ದೇಶವಾಗಿದೆ. 2013-24ನೇ ಸಾಲಿನಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ತಾಲೂಕಿನ 39 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ, ರಾಜಕೀಯ ಉದ್ದೇಶಕ್ಕಾಗಿ ಟ್ರಸ್ಟ್ನ ಕಾರ್ಯಕ್ರಮಗಳನ್ನು ಮಾಡುತ್ತಿಲ್ಲ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವ ಉದ್ದೇಶಕ್ಕಾಗಿ ಮಾಡಲಾಗುತ್ತಿದೆ ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಹಾಗೂ ಟ್ರಸ್ಟ್ನ ಕಾರ್ಯದರ್ಶಿ ಗಾಯತ್ರಿ ಬಾಯಿ ತಿಳಿಸಿದರು. ಪಟ್ಟಣದ ತೇಜಸ್ ಹಾಲ್ ಮತ್ತು ರೆಸ್ಟೋರೆಂಟ್ ಹರ್ಷಿತ ಕನ್ವೆನ್ಷನ್ ಹಾಲ್ನಲ್ಲಿ ಗುರುವಾರ ತೇಜಸ್ ಚಾರಿಟಬಲ್ ಮತ್ತು ಎಜುಕೇಷನ್ ಟ್ರಸ್ಟ್ ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಟ್ರಸ್ಟ್ನ ಕಾರ್ಯದರ್ಶಿ ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಗಾಯತ್ರಿ ದೇವಿ ಮಾತನಾಡಿ, ದ್ವಿತೀಯ ಪಿಯುಸಿಯಲ್ಲಿ 90% ಅಂಕಗಳನ್ನು ಪಡೆದು ಉತ್ತೀರ್ಣರಾದ ತಾಲೂಕಿನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡುವ ವೇಳೆ ಗ್ರಾಮೀಣ ಭಾಗದ ವಿದ್ಯಾರ್ಥಿನಿಯರ ನಾಳಿನ ಉತ್ತಮ ಭವಿಷ್ಯದ ಬಾಳಿಗೆ ಬೆಳಕಾಗುವ ಹಾಗೂ ಉತ್ತಮ ಜೀವನ ರೂಪಿಸಿಕೊಳ್ಳಲು ಅನುಕೂಲವಾಗಲೆಂದು ಮಾಡಲಾಗುತ್ತಿದೆ. ರಾಜಕೀಯ ಉದ್ದೇಶಕ್ಕೆ ಈ ಕಾರ್ಯಕ್ರಮ ಮಾಡುತ್ತಿಲ್ಲ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವ ಉದ್ದೇಶದಿಂದ ಸಾಮಾಜಿಕ ಸೇವೆ ಮಾಡಲು ಮುಂದೆ ಬಂದಿದ್ದೇವೆ. ಟೀಕೆಗಳಿಗೆ ಕಿವಿ ಕೊಡದೆ ನನ್ನ ಕೊನೆ ಉಸಿರು ಇರುವವರೆಗೂ ಸಮಾಜಕ್ಕಾಗಿ ಸೇವೆ ಸಲ್ಲಿಸುತ್ತೇನೆ ಎಂದರು. ಹಿಂದೆ ಉಚಿತವಾಗಿ ಸಿಇಟಿ ತರಬೇತಿ, ಕಸ್ತೂರಿಬಾ ಬಾಲಕಿಯರ ವಸತಿ ಶಾಲೆಗೆ ವಾಟರ್ ಫಿಲ್ಟರ್, ಬ್ಯಾಡ್ನೂರು ಎಂಜಿಎಂ ಶಾಲೆ ಪಳ್ವಳ್ಳಿ ತಾಂಡ, ಸರ್ಕಾರಿ ಶಾಲೆ ಸೇರಿದಂತೆ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಶಾಲಾ ಸಮವಸ್ತ್ರ, ಕಲಿಕಾ ಸಾಮಗ್ರಿ, ಶಾಲಾ ಬ್ಯಾಗ್ ಇನ್ನಿತರೆ ಪಠ್ಯಕ್ಕೆ ಅನುಕೂಲವಾಗುವ ಸಾಮಗ್ರಿಗಳನ್ನು ನೀಡಿದ್ದೇವೆ ಎಂದು ಸ್ಪಷ್ಟಪಡಿಸಿದರು. ಮಾಜಿ ಶಾಸಕ ಹಾಗೂ ಟ್ರಸ್ಟ್ನ ಅಧ್ಯಕ್ಷ ಸೋಮ್ಲಾ ನಾಯ್ಕ್ ಮಾತನಾಡಿ, ಈ ಹಿಂದೆ ನಮ್ಮ ಬಂಜಾರ ಸಮುದಾಯದ ವಿದ್ಯಾರ್ಥಿಗಳಿಗೆ ಈ ಸನ್ಮಾನ ಮಾಡಲಾಗುತ್ತಿತ್ತು. ಈ ಬಾರಿ ವಿಶೇಷವಾಗಿ ತಾಲೂಕಿನ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹ ನೀಡಲಾಗುತ್ತಿದೆ. ಇಂತಹ ಸಹಕಾರವನ್ನು ಪಡೆದು ವಿದ್ಯಾರ್ಥಿಗಳು ಅತಿ ಹಿಂದುಳಿದ ತಾಲೂಕೆಂದು ಹಣೆಪಟ್ಟಿ ಕಟ್ಟಿಕೊಂಡಿರುವ ನಮ್ಮ ತಾಲೂಕನ್ನು ಮುಂದುವರೆದ ತಾಲೂಕು ಆಗಬೇಕಾದರೆ ಉತ್ತಮ ಅಂಕ ಪಡೆದು ಉನ್ನತ ಸ್ಥಾನಮಾನಗಳನ್ನು ಪಡೆದು ಸಮಾಜದಲ್ಲಿ ಸೇವೆಯನ್ನು ಮಾಡುವ ಗುಣಗಳನ್ನು ರೂಢಿಸಿಕೊಳ್ಳಬೇಕೆಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ ಇದ್ದೀನಿ. ಮಕ್ಕಳು ಅಂದರೆ ಎಲ್ಲರೂ 10th ಮಾಡಬೇಕಂತ ಕೆಲವರು ಹೇಳಿದ್ರು, ಆಯಿತು ಮುಂದಿನ ವರ್ಷ ಅದನ್ನು ಇದು ಮಾಡ್ತೀವಿ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ನಾನು ಅಧ್ಯಕ್ಷರಾದ ನಮ್ಮ ತಂದೆಯವರ ಸೋಮ್ಲಾ ನಾಯ್ಕ್ ಅವ್ರಿಗೆ ನನಗೆ ಒಂದು ಗಂಡು ಮಗು ಥರ ಸಾಕಿದ್ದಾರೆ. ಅವ್ರಿಗೆ ಹೆಣ್ಮಕ್ಳಲ್ಲ, ಗಂಡು ಮಕ್ಕಳ ಥರ ನನಗೆ ಸಾಕಿದ್ದಾರೆ ಅವರು. ಅದೇ ರೀತಿ ನಾನು ಅವರ ಆಸೆಗಳನ್ನ ಇದು ಮಾಡಿಕೊಂಡು ನಾನು ಏನೋ ಒಂದು ಇದು ಮಾಡ್ಬೇಕಂತೇಳಿ ಇದು ಮಾಡಿದಾಗ ಟ್ರಸ್ಟ್ ಮಾಡೋಣ ಅಂತೇಳಿ ನಮ್ಮ ಯಜಮಾನ್ರಲ್ಲಿ ನಮ್ಮ ತಂದೆಯಲ್ಲಿ ಕೇಳಿದಾಗ ಆಯಿತು ಅಂತ ಹೇಳಿ ಆ ಟ್ರಸ್ಟ್ ವತಿಯಿಂದ CET ಕೋಚಿಂಗ್ ಮುಂದಿನ ಹೋದ ವರ್ಷ CET ಕೋಚಿಂಗ್ ಮಾಡಿಸಿದ್ವಿ. ಇದೇ ರೀತಿ ಕಂಟಿನ್ಯೂ ಆಗಬೇಕು ಅಂತೇಳಿ ಇದು ಮಾಡಿದಾಗ ಪ್ರತಿಭಾ ಪುರಸ್ಕಾರವನ್ನು ಮಾಡೋಣ ಅಂತೇಳಿ ಮನೆಯಲ್ಲೆಲ್ಲ ನಾವು ಮಾತಾಡಿ ಟ್ರಸ್ಟ್ ವತಿಯಿಂದ ಮಾಡಿಸೋಣ ಅಂತೇಳಿ ಮಾಡ್ತಾಯಿದ್ದೀವಿ. ನಾನು ಏನೇ ಕೆಲಸ ಮಾಡಿದ್ರು ನಮ್ಮ ಯಜಮಾನರು ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾನು ಅದೃಷ್ಟ ಮಾಡಿದ್ದೀನಿ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೀನಿ. ಅವಾಗೂ ನಾನು ಅಂತ ಇರ್ತೀನಿ ಮನೆಯಲ್ಲಿ. ನನಗೆಲ್ಲ ರೀತಿಯಲ್ಲಿ ನಮ್ಮ ತಂದೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಯಜಮಾನರು ಒಂಥರ ಫ್ರೆಂಡ್ಗಿಂತ ಜಾಸ್ತಿ ಥರ ಇರ್ತೀವಿ ನಾವು. ಗಂಡ ಹೆಂಡ್ತಿ ಆ ಥರ ಅಂದ್ಕೊಳ್ಳಲ್ಲ ನಾವು ಫ್ರೆಂಡ್ಸ್ ಅಲ್ಲ. ಏನೇ ಇದ್ದರೂ ನಾನು ಹೇಳಿದ್ರೆ ಅದನ್ನು ಸಹ ಪ್ರೋತ್ಸಾಹ ಕೊಟ್ಟು ನೀವು ಮಾಡೋ ಮುಂದೆ ಕೊಡ್ತಾರೆ. ಇದೇ ರೀತಿ ಅವರು ಇನ್ನೂ ನನಗೆ ಆಸೆ ಇದೆ. ಇನ್ನೂ ಕಂಟಿನ್ಯೂ ಆ ಥರನೇ ಮಾಡ್ಕೊಂಡು ಹೋಗ್ತೀವಿ. ನನ್ನ ಮಕ್ಕಳು ಅಷ್ಟೇ, ಅವರು ಏನೋ ಮಾಡಬೇಕಪ್ಪ ಅಂತ ಮಾತಾಡ್ತಿದ್ರೆ ಮಾಡಮ್ಮ ನೋಡು ಅಂತ ಹೇಳ್ತಾರೆ. ನಾನು ಈ ಸಂದರ್ಭದಲ್ಲಿ ನಾವು ಗಂಡ ಹೆಂಡತಿ ಇರೋವರೆಗೂ ನಾವು ಈ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗ್ತೀವಿ. ಅದೇ ರೀತಿ ನನ್ನ ಮಕ್ಕಳು ಮಾಡ್ಬೇಕನ್ನೋದು ನನಗೊಂದು ಆಸೆ. ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಅವ್ರಿಗೆ ನಾನು ಕೇಳ್ಕೊತಾ ಇದ್ದೀನಿ. ನಾವು ರಾಜಕೀಯ ಉದ್ದೇಶಕ್ಕೆ ಮಾಡ್ತಾ ಇದ್ದಾರೆ ಅಂತ ಕೆಲವರು ಟೀಕೆ ಮಾಡ್ತಾರೆ. ಅದು ಅವರಿಗೆ ಇದು ಮಾಡ್ಬೇಕಷ್ಟೇ. ಅವರ ಏನಂತಾರೆ, ಅವರ ಮನಸ್ಥಿತಿ ಯಾವ ಥರ ಇರುತ್ತೋ ಅದನ್ನು ಮಾತಾಡೋರು ಅವರು. ನಾವು ಆ ಉದ್ದೇಶಕ್ಕೆ ರಾಜಕೀಯ ಮಾಡ್ಬೇಕಂದ್ರೆ ಬೇರೆ ವೇದಿಕೆಗಳಿಂದ ಮಾಡ್ಬೋದು. ಅದನ್ನು ಬಿಟ್ಬಿಟ್ಟು ನಾವು ಟ್ರಸ್ಟ್ ಮಾಡಿ ನಾವು ಮಕ್ಕಳಿಗೆ ಒಳ್ಳೇದಾಗಲಿ ಅಂತೇಳಿ ಮಾಡ್ತಾಯಿದ್ದೀವಿ. ನನ್ನ ಮಕ್ಕಳ ಕಷ್ಟ ನಾನು ನೋಡಿದಾಗ ನಾನು ಫಸ್ಟಿಂದ ನನ್ನ ಮಕ್ಕಳ ಜೊತೆಗೆ ಬೆಳೆದಿದ್ದೀನಿ. ಹಾಗಾಗಿ ನನಗೆ ಮಕ್ಕಳಂದರೆ ತುಂಬ ಇಷ್ಟಪ್ಪ. ನನಗೆ ಮಕ್ಕಳು ಅಂದ್ರೇ ಇಷ್ಟ. ನನ್ನ ಮಕ್ಕಳು ಸೆಕೆಂಡ್ ಇಯರ್ PUC ಅವ್ರು ಆದಮೇಲೆ CET ಕೋಚಿಂಗ್, ನೀಟ್ ಕೋಚಿಂಗ್ ಎಷ್ಟು ಕಷ್ಟಪಟ್ಟರು ಅಂತ ನೋಡಿ CET ಕೋಚಿಂಗ್ ಮಾಡಲೇಬೇಕು ಅಂತೇಳಿ ಹಠ ಮಾಡಿ CET ಕೋಚಿಂಗ್ ಮಾಡಿಸಿದೆ. ಅದು ಎಷ್ಟು ಜನಕ್ಕೆ ಒಳ್ಳೇದಾಗಿದೆಯೋ ಗೊತ್ತಿಲ್ಲ ನನಗೆ. ಆದರೆ ಆ ಕಾರ್ಯಕ್ರಮ ಇನ್ನೂ ಮುಂದುವರಿಸ್ಬೇಕನ್ನೋ ನನ್ನ ಆಸೆ ಇದೆ. ಅದು ನಾನು ನಮ್ಮ ಮಕ್ಕಳು ಯಾವಾಗಲೂ ಹೇಳ್ತಾ ಇರ್ತೀನಿ, ಅದು ಮುಂದುವರಿಸಲೇಬೇಕು ಅಂತ ಹೇಳ್ತಾ ಇದ್ದೀನಿ. ನಮಗೆ
ಲೊಕೇಶನ್ ಅವರು ಇದು ಮಾಡಿದ್ರು, ಅಲ್ಲೇ ವಾಟರ್ ಫಿಲ್ಟರ್ ಬೇಕು ಅಂತ ಅಲ್ಲಿ ಮೇಡಮ್ ಅದನ್ನು ಇದು ಮಾಡಿಸ್ಕೊಟ್ಟಿದ್ದೀವಿ. ಅದನ್ನು ಸಾಯಂಕಾಲ ಪ್ರೋಗ್ರಾಮ್ MGM ಸ್ಕೂಲ್ ಅವರು ಬೆಂಗಳೂರು ಅವರು ಯೂನಿಫಾರ್ಮ್ ಬೇಕು ಅಂತಿದ್ರು, ಅದನ್ನು ಇದು ಮಾಡಿದ್ದೀನಿ. ನನ್ನ ಕೈಲಾಗಿದ್ದು ಎಷ್ಟು ಕೈಲಾಗುತ್ತೋ ಆದರೆ ಈ ಸರಿ ಮುಂದಿನ ಸರಿ ಆದರೆ ಯಾವುದಾದ್ರೂ ಒಂದು ಸ್ಕೂಲ್ ನೀವೆಲ್ಲ ಗುರುತಿಸಿ ನೋಡಿ ಹೇಳಿದ್ರೆ ಆ ಸ್ಕೂಲನ್ನ ದತ್ತು ತಗೊಂಡು ಏನು ಬೇಕೋ ಅಭಿವೃದ್ಧಿ ಮಾಡೋದಕ್ಕೆ ನಿಮ್ಮಲ್ಲೂ ಕೇಳ್ತಾರೆ. ಯಾಕಂದರೆ ನೀವೆಲ್ಲ ಕಡೆ ಹೋಗ್ತಾ ಇದ್ದೀರ, ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೆ ಮಾಧ್ಯಮದಲ್ಲೂ ಹೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನನಗೆ ಮಾಧ್ಯಮದಲ್ಲೂ ಭಾಳ ಸಪೋರ್ಟ್ ಮಾಡ್ತಾ ಇದ್ದೀರ. ನೀವು ಈ ಥರ ಇದು ಮಾಡಿದರೆ ನಾನು ಇನ್ನೂ ನನಗೆ ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟರೆ ನನಗೂ ವಂದಿಸುತ್ತಾ ಜೈ ಹಿಂದ್ ಜೈ ಹಿಂದ್. ತಮ್ಮ ತಂದೆಯ ಸಾಮಾಜಿಕ ಸೇವಾ ಕಾರ್ಯ ಪಾವಗಡ ತಾಲೂಕಿನಲ್ಲಿ ಹಲವಾರು ಕೊಟ್ಟಿದ್ದಾರೆ. ಅದರ ಒಂದು ಲಿಸ್ಟ್ ಅನ್ನು ನಾನೀಗ ಓದ್ತೀನಿ. ಪಾವಗಡ ಪಟ್ಟಣದ ಶಾಲೆ ಬಿಟ್ಟ ಹೆಣ್ಣು ಮಕ್ಕಳ ವಸತಿ ಶಾಲೆಗೆ ಫಿಲ್ಟರ್ ನೀರು ಇರಲಿಲ್ಲ, ಅಂದರೆ ಶುದ್ಧ ಕುಡಿಯುವ ನೀರಿಲ್ಲ. ಆ ಮಕ್ಕಳು ಪೇರೆಂಟ್ಸ್ ಎಲ್ಲ ಬಂದು ಕಂಪ್ಲೇಂಟ್ ಮಾಡಿದ್ರು, ನಮ್ಮ ಮಕ್ಕಳಿಗೆ ಕುಡಿಯೋ ನೀರಿಲ್ಲ ಅಂತ ಹೇಳ್ಬಿಟ್ಟು ಶಾಲೆ ವತಿಯಿಂದ ಸುಮಾರು 10ರಿಂದ 20 ಕ್ಯಾನ್ಗಳನ್ನು ಆಟೋದಲ್ಲಿ ತೆಗೆದುಕೊಂಡು ಹೋಗಿ ಕುಡಿಯೋ ನೀರು ತರ್ತಾ ಇದ್ರು. ನಾನು ಅವ್ರ ಗಮನಕ್ಕೆ ತಂದಾಗ ತಕ್ಷಣ ಅವರು ಹಾಕೊಟ್ಟಿದ್ದಾರೆ. ಕಸ್ತೂರಿಬಾ ಗಾಂಧಿ ಶಾಲೆ ಬಾಲಕವಸತಿ ಶಾಲೆಗೆ ಸರ್ಕಾರಿ ಹಿರಿಯ ಮಾದರಿ ಪಾಠಶಾಲೆ ಮೈದಾನ ಪಾವಗಡ ಈ ಒಂದು ಶಾಲೆಗೆ ವಾಟರ್ ಪ್ಯೂರಿಫೈರ್ ಫಿಲ್ಟರ್ನ ಹಾಕಿಸ್ಕೊಟ್ಟಿದ್ದಾರೆ. ಜೊತೆಗೆ MGM ಪ್ರೌಢಶಾಲೆ ಬ್ಯಾಡ್ನೂರು ಇವರಿಗೆ ಸಮವಸ್ತ್ರವನ್ನು ಹಾಕೊಂಡಿದ್ದಾರೆ. ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಈ ಒಂದು ಶಾಲಾ ಮಕ್ಕಳಿಗೆ ಸಮವಸ್ತ್ರ ಮತ್ತು ಶಾಲಾ ಬ್ಯಾಗ್ ಮತ್ತು ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡಿದ್ದಾರೆ. ಮೊನ್ನೆಯಷ್ಟೇ ಉಚಿತವಾಗಿ ಸುಮಾರು 76 ವಿದ್ಯಾರ್ಥಿಗಳಿಗೆ CET ಕೋಚಿಂಗ್ ಅನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ 42 ಮಹಿಳೆಯರಿಗೆ ಹೊಲಿಗೆ ಯಂತ್ರಗಳನ್ನು ಕಳೆದ ಸಾಲಿನಲ್ಲಿ ನೀಡಿದ್ದಾರೆ. ಇವೆಲ್ಲ ಮಾಡಲಿಕ್ಕೆ MLA ಆಗ್ಬೇಕಂತ ಏನಿಲ್ಲ, ಮನಸ್ಸಿರಬೇಕು, ಸಾಮಾಜಿಕ ಸೇವಾ ಮಾಡ್ತಕ್ಕಂಥ ಒಂದು ದೊಡ್ಡ ಗುಣ ಇರಬೇಕು. ಅವೆರಡು ನಿಮ್ಮಲ್ಲಿದೆ, ನಿಮ್ಮ ತಂದೆಯವರಲ್ಲಿದೆ. ನಿಮ್ಮ ತಂದೆಯವರ ಮಾರ್ಗದರ್ಶನದ ಮೂಲಕ ತಾವೀಗ ಈ ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಾ. ನಿಮಗೆ ಆ ಒಂದು ಪದ ಸದಾ ಸಿಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಭದ್ರಸೀನಪ್ಪ ಒಂದು 2 ನಿಮಿಷ ಮಾತಾಡ್ತಾರೆ. ಈ ಸಮಾರಂಭದ ತೇಜಸ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರೇ ಹಾಗೂ ಎಲ್ಲ ಟ್ರಸ್ಟಿ ನಿರ್ದೇಶಕರೇ, ಎಲ್ಲ ಪ್ರತಿಭಾ ಪುರಸ್ಕಾರದ ವಿದ್ಯಾರ್ಥಿ ಮತ್ತು ಪೋಷಕರೇ ಹಾಗೂ ನನ್ನ ಆತ್ಮೀಯ ಮಿತ್ರರೇ, ಬಂಧುಗಳೇ, ತಾಲೂಕಿನಲ್ಲಿ ಎಷ್ಟೋ ಜನ ಶ್ರೀಮಂತರಿದ್ದಾರೆ. ಆದರೆ ಇಂಥ ಕಾರ್ಯಕ್ರಮಗಳು ಆ ಭಗವಂತ ಮಾಜಿ ಶಾಸಕರು ಸೋಮನಾಥ್ ನಾಯ್ಕು ಮತ್ತು ಅವರ ಮಗಳು ಗಾಯತ್ರಿ ಬಾಯಿ ಅಂಥವ್ರಿಗೆ ದೊಡ್ಡ ಹೃದಯ ಕೊಟ್ಟಿದ್ದಾರೆ. ಈಗ ತಾವು ನೋಡ್ತಾ ಇದ್ದೀರ, ಸುಮಾರು ವರ್ಷಗಳಿಂದ ಬಡ ಕುಟುಂಬಗಳಿಗೆ ಹೊಲಿಗೆ ಮಿಷನ್ಗಳು ಹಾಗೂ ಇಲ್ಲಿ ಬಂದಿರತಕ್ಕಂಥ ನೀರಿನ ಕೊರತೆ ಇದ್ದರೆ ಯಾವುದೋ ಒಂದು ಮಾಡೋಣ, 10 ಮಾಡೋದೇನು ಬೇಡ ಅಂತ ಒಂದು ಪ್ಲಾಂಟ್ಗೆ ಒಂದು 50,000 ಖರ್ಚು ಮಾಡಿ ಒಂದು ನೀರಿನ ಒಂದು ಶುದ್ಧ ಕುಡಿಯೋ ನೀರು ಒದಗಿಸಿದ್ದಾರೆ. ಜೊತೆಗೆ ನಾನು ಸುಮಾರು ವರ್ಷಗಳಿಂದ ಇಂಥ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ. ಇಲ್ಲಿ ನನಗೆ ಗೊತ್ತಿದ್ದಂಗೆ ಒಂದು 4-5 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀನಿ. ಯಾವುದೇ ಸಾಮಾಜಿಕ ಅಧಿಕಾರ ಇಲ್ದಿರಲಿ, ಗಾಯತ್ರಿ ಬಾಯಿಯವರು ಈ ತಾಲೂಕಿನ ಬಡ ಜನ ಜೊತೆಗೆ ಇದ್ದಾರೆ ಅನ್ನೋ ಒಂದು ಸೂಚನೆ ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ಭಗವಂತ ಆಯುಷ್ ಕೊಡಲಿ ಹಾಗೂ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನ ಹಮ್ಮಿಕೋಬೇಕು ಅಂತೇಳಿ ಇದಾಗ ಹೇಳಿದ್ರು. ಅವರ ನಂತರ ಕೂಡ ಮಕ್ಕಳು ಭಾಳ ವಿದ್ಯಾವಂತರಿದ್ದಾರೆ, ಭಾಳ ಬುದ್ಧಿವಂತರಿದ್ದಾರೆ. ಅವ್ರಿಗೂ ಕಲಿಸಿ ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತೇಳಿ ಅದು ದೊಡ್ಡ ಮಾತು. ಎಲ್ಲರಿಗೂ ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತೇಳಿ ಆಯುಷ್ ಕೊಡಲಿ ಅಂತೇಳಿ ಭಗವಂತನಲ್ಲಿ ಬೇಡಿ ನನಗೆ ಒಂದು 2 ನಿಮಿಷ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಈ ವೇದಿಕೆಗೆ ನಮಸ್ಕಾರ ಮಾಡ್ತಾ ನಾನು ವಂದಿಸ್ತಾ ಇದ್ದೀನಿ. ಈಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಶೇಖರ್ ಮೂರ್ತಿ ಸರ್ ಅವರು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ವಿಶೇಷ. ಇವತ್ತು ನನ್ನ ಹೆಂಡತಿಯ ಹುಟ್ಟಿದ ಹಬ್ಬದ ಸಂದರ್ಭ. ಈ ಹುಟ್ಟು ಹಬ್ಬದ ಸಂದರ್ಭದಲ್ಲಿ 90% ಹೆಚ್ಚು ಅಂಕ ಗಳಿಸಿದಂಥ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ.
ಇದೇ ಸಂದರ್ಭದಲ್ಲಿ ಮಾಡುವಂಥ ಉದ್ದೇಶ ಹಿಂದೆ ಬೇರೆ ಥರ ಮಾಡ್ತಾ ಇದ್ವಿ. ನಾವು ಹಿಂದೆ ಸೇವಾಲಾಲ್ ಜಯಂತಿ ಅನ್ನೋದು ಫೆಬ್ರವರಿ ತಿಂಗಳಲ್ಲಿ ಮಾಡ್ತಾ ಇದ್ವಿ. ಆವಾಗ ಆ ಸಂದರ್ಭದಲ್ಲಿ ನಾವು ಕೇವಲ ಒಂದೇ ಒಂದು ಸಮುದಾಯದ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರತಿಭಾ ಪುರಸ್ಕಾರನ ತೇಜಸ್ ಚಾರಿಟಬಲ್ ಟ್ರಸ್ಟ್ ಮಾಡೋಕ್ಕಿಂತ ಮುಂಚೆ ತೇಜಸ್ ಲಾಡ್ಜ್ ವತಿಯಿಂದ ಎಲ್ಲ ನಮ್ಮ ಸಮುದಾಯದ ವಿದ್ಯಾರ್ಥಿಗಳಿಗೆ ಮಾತ್ರ SLC PUC ಮತ್ತು ಡಿಗ್ರಿ ಓದಿರುವಂಥ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ವಿ. ಆದರೆ ಈ ವರ್ಷ ಕೆಲವೊಂದು ಕಾರಣಾಂತರದಿಂದ ಆ ಒಂದು ಸಂದರ್ಭದಲ್ಲಿ ಕೊಡೋಕ್ಕಾಗಲಿಲ್ಲ. ಹಾಗಂತ ನಾವು ಅದನ್ನು ಡಿಸ್ಕಂಟಿನ್ಯೂ ಮಾಡಿದರೆ ಸರಿ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಈ ನಮ್ಮ ಒಂದು ಟ್ರಸ್ಟ್ ವತಿಯಿಂದ ಈ ಸಾಲಿನಲ್ಲಿ ನಮ್ಮ ತಾಲೂಕಿನ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಗುರುತಿಸಿ, ಅದರಲ್ಲೂ ಯಾವುದೇ ಒಂದು ವಿಭಾಗಕ್ಕೆ ಸೇರಿಲ್ಲ, ಸೈನ್ಸ್ ಆಗಲಿ, ಆರ್ಟ್ಸ್ ಆಗಲಿ, ಕಾಮರ್ಸ್ ಆಗಲಿ, ಎಲ್ಲ ವಿಭಾಗದ ವಿದ್ಯಾರ್ಥಿಗಳನ್ನ 90% ಹೆಚ್ಚು ಅಂಕಗಳು ಸೇರುವಂಥ ನಮ್ಮ ತಾಲೂಕಿನಲ್ಲಿ ಓದಿರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ನಾವು ಆಹ್ವಾನ ಮಾಡಿದ್ವಿ. ಆದರೆ ಇದರಲ್ಲಿ ಅವರು ನಮ್ಮ ತಾಲೂಕಿನ ವಿದ್ಯಾರ್ಥಿಗಳಾದರೂ ಸಹ ಅವರು ಬೇರೆ ತಾಲೂಕಿನಲ್ಲಿ ಓದಿದ್ದೀವಿ, ನಾವು ಸಹ ನಮಗೂ ಸಹ ತಾವು ಕೊಡಬೇಕು ಅಂತ ಕೇಳ್ಕೊಂಡಾಗ ನಾವು ಅವರನ್ನು ನಿರಾಕರಿಸೋಕ್ಕಾಗಲಿಲ್ಲ. ಅಂತಹ ವಿದ್ಯಾರ್ಥಿಗಳು ಸಹ ಇವತ್ತು ಅಂತಹ ವಿದ್ಯಾರ್ಥಿಗಳಿಗೆ ಸಹ ನಾವು ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಅವರಿಗೆ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ನಗದು ಪುರಸ್ಕಾರನ ಸಹ ಕೊಡ್ತಾ ಇದ್ದೀವಿ. ಈ ಪ್ರತಿಭೆಯನ್ನು ಗುರುತಿಸೋದು ಮತ್ತು ಪ್ರೋತ್ಸಾಹ ಮಾಡೋದು ಉದ್ದೇಶ ಇಷ್ಟೇ, ಏನಿಲ್ಲ. ವಿದ್ಯಾಭ್ಯಾಸ ಬಹಳ 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 ಮುಖ್ಯವಾದದ್ದು. ನಮ್ಮ ಪಾವಡ ಅತಿ ಹಿಂದುಳಿದ ತಾಲೂಕು ಅಂತ ಹೇಳ್ಬಿಟ್ಟು ಗುರುತಿಸಿದೆ. ಆ ಹಿಂದುಳಿದ ತಾಲೂಕು ಮುಂದುವರಿದ ತಾಲೂಕು ಆಗಬೇಕು ಅಂತಂದರೆ ಪ್ರತಿಯೊಂದು ಹಳ್ಳಿನಲ್ಲಿರುವಂಥ ಪ್ರತಿಯೊಂದು ಗ್ರಾಮದಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾವಂತರ ಆಗಿ ಮುಂದೆ ಒಳ್ಳೊಳ್ಳೆ ಅವಕಾಶನ ಬಳಸ್ಕೊಂಡು, ನೀವು ಈಗ ನಿಮ್ಮನ್ನು ನಾವು ಪ್ರತಿಭೆನ ಗುರುತಿಸಿ ಪ್ರೋತ್ಸಾಹದಿಂದ ಮುಂದೆ ಬರುವಂಥ ಹುಡುಗರು ಸಹ ಅವರಿಗೆ ಅವರೆಲ್ಲ ಆಸೆ ಹುಟ್ಟಬೇಕು, ನಾವು ಸಹ ಹೆಚ್ಚಿನ ಅಂಕಗಳನ್ನು ಗಳಿಸ್ಕೋಬೇಕು. ನೀವು ನಮ್ಮ ಥರ ನಾಳೆ ಮುಂದೆ ನಮ್ಮ ಥರ ನೀವು ನಾವೀಗ ಹೆಂಗೆ 4 ಜನಕ್ಕೆ ಸಹಾಯ ಮಾಡ್ತೇವೆ, ನೀವು ನಮ್ಮ ಥರನೇ ನೀವು 40 ಜನಕ್ಕೆ ಸಹಾಯ ಮಾಡುವಂಥ ಸನ್ನಿವೇಶ ಸೃಷ್ಟಿಯಾಗಲಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಟ್ರಸ್ಟ್ನ ರಚನೆ ಮಾಡಿದ್ದೀವಿ. ನಾನು ಒಬ್ಬ ಸಾಮಾನ್ಯ ಪೊಲೀಸ್ ಇಲಾಖೆಯಲ್ಲಿ ಲಷ್ಕರ್ ನಾಯಕ್ ಅಂತ ಇದ್ರು. ಅವ್ರ ಮಗನಾಗಿ ನಾನು ಒಂದು ಏನಂದರೆ ನಾನು 90 ಇಸ್ವಿನಲ್ಲಿ ಓದಿದಾಗ ನಾನು ಫಸ್ಟ್ ಕ್ಲಾಸ್ ವಿದ್ಯಾರ್ಥಿ. ನನಗೂ ಸಹ ಆವಾಗ ಕೊರಟಗೆರೆ ಶಾಲೆಯಲ್ಲಿ ನನ್ನ ಪ್ರತಿಭೆಯನ್ನು ಗುರುತಿಸಿ ನನಗೆ ಅವತ್ತು ಒಂದು ಪೆನ್ ಕೊಟ್ಟಿದ್ರು, ಅರ್ಥ ಆಯ್ತಲ್ಲ. ಆ ಪೆನ್ನು ನನಗೆ ಪ್ರೇರೇಪಣೆ ಆಯಿತು. ಆ ಪೆನ್ನು ಕೇವಲ ಪೆನ್ ಆಗಲಿಲ್ಲ, ಆ ಪೆನ್ನನ್ನು ಅಸ್ತ್ರವಾಗಿ ಬಳಸ್ಕೊಂಡು ನಾವು PUC ಮಾಡಿ BVSc ಡಿಗ್ರಿ ಮಾಡಿಕೊಂಡು ನಾನು ವೆಟನರಿ ಡಾಕ್ಟರ್ ಆದೆ. ಆದರೆ ನನ್ನ ವೃತ್ತಿ ಜೀವನ ಬದಲಾವಣೆ ಆಗಿದ್ದು ನಾನು ಸಬ್ರಿಷರಾಗಿ ವೃತ್ತಿಗೆ ಸೇರಿಕೊಂಡಾಗ. ಸಬ್ರಿಷ್ ಆದಮೇಲೆ ನನ್ನ ಕೈಲಾದಂಥ ಸಹಾಯನ ಮಾಡಬೇಕು ಅನ್ನೋ ಉದ್ದೇಶ ನನ್ನ ಹೆಂಡತಿ ಮೂಲಕ ಈಡೇರಿಸ್ತಾ ಇದ್ದೀನಿ. ಅವಳ ಆಸೆ, ನಾನು ಅದಕ್ಕೆ ಅವಳು ಏನು ಹೇಳ್ತಾಳೋ ನೀನು ಇದು ಮಾಡೋದು ನಾನು ಮಾಡ್ತಾ ಇದ್ದೀನಿ. ಯಾಕಂದರೆ ಅದಕ್ಕೆ ಮೂಲ ಕಾರಣ, ಯಾಕಂದರೆ ನಾನು ಮಾಡೋದು ಮುಖ್ಯ ಅಲ್ಲ, ನಾನು ಈ ಥರ ಮಾಡಬೇಕು ಅಂತ ಪ್ರೇರೇಪಿಸ್ತಾರಲ್ಲ ಅದು ಭಾಳ ಮುಖ್ಯ. ಆ ಗುಣ ಅವಳಲ್ಲಿ ಭಾಳ ಇದೆ. ಪ್ರತಿಯೊಂದು ಸಂದರ್ಭದಲ್ಲೂ ಸಹಾಯ ಮಾಡಬೇಕು ಅಂತಾಳೆ. ಲಾಸ್ಟ್ ಇಯರು ಟ್ರಸ್ಟ್ ವತಿಯಿಂದ 50 ಜನ ಬಡ ಕುಟುಂಬದ ಮಹಿಳೆಯರಿಗೆ ಅವಳ ಹುಟ್ಟುಹಬ್ಬ ಸಂದರ್ಭದಲ್ಲಿ ಒಂದು ಹೊಲಿಗೆ ಯಂತ್ರನ ಮಿಷಿನ್ನ ಕೊಟ್ವಿ. ಕಳೆದ ಸಾಲಿನಲ್ಲಿ ನಾವು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮಾಡಿದ್ವಿ. ಆ ಶಿಬಿರದಲ್ಲಿ 10 ಜನಕ್ಕೆ ಫಲಾನುಭವಿಗಳನ್ನ ಮಾಡ್ತಾ ಇದ್ವಿ. ಮುಂದೆ ಇದೇ ಥರ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಮಾಡೋಕ್ಕೆ ನಮಗೆ ಆ ಭಗವಂತ ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಪತ್ರಿಕಾ ಮಿತ್ರರು ಪಡೆದುಕೊಂಡ ತಮಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯುತ್ತೆ. ತಾವೆಲ್ಲ ಬಂದಿರ್ತಕ್ಕಂಥದ್ದು ಈಗಾಗಲೇ ಎಲ್ಲ ಗುರ್ತಾಕೊಂಡಿದ್ದಾರೆ. 10 ವಿದ್ಯಾರ್ಥಿಗಳನ್ನ ಹೆಸರನ್ನ ಕರೀತೀನಿ. KS ಮೈತ್ರಿ ಇದೀರಮ್ಮ, ಬನ್ನಿ. ಪಲ್ಲವಿ G, ಯಾದವ್ PR, ಭಾವನಾ CA, ಮೇಘನಾ M, ಪಡೆದುಕೊಂಡು ಪ್ರತಿಭಾ ಪುರಸ್ಕಾರಕ್ಕೆ
ಅವ್ರನ್ನ ಅರ್ಹರಾಗಿದ್ದು ಅವರಿಗೆ ತೇಜಸ್ವಿನಿ 520 ಟಾಪರ್ ಆಗಿ ಹೊರಹೊಮ್ಮಿರ್ತಕ್ಕಂಥ ತೇಜಸ್ವಿನಿ ಅವರಿಗೆ ಎಲ್ಲರಿಗಿಂತ ಹೊಟ್ಟೆ ಮೊದಲಾಗಿ ಅವರಿಗೆ ದಯವಿಟ್ಟು ಎಲ್ಲರೂ ಅವರಿಗೆ ಚಪ್ಪಾಳೆಯನ್ನು ಹೊಡೆದ್ರ ಮುಖಾಂತರ ಅವರಿಗೆ ಪ್ರೋತ್ಸಾಹ ಪಡ್ಕೊಂಡಿದ್ದಾರೆ. ಛಾಯಾ ST, ಮೇಘನಾ M, ಆಯ್ತಾಯ್ತು. ನೀವು ಪೆಟ್ಟಾಗಬೇಕು. ನೋಡಿ ಪತ್ರಕರ್ತರ ಸ್ನೇಹಿತರು ಕರೀತಾರೆ ಶಂಕರಮೂರ್ತಿ ಅವರು ನನಗೆ ಆನಂದ ಮಾಡಿ ನೋಡಿ ಈ ಕಡೆ ಟರ್ನ್ ಆಗಿ ಈ ಕಡೆ ತಿರ್ಕೊಳ್ಳಿ. ಹಂಗೆ ಮಂಜೇರಂಗೆ ರೆಡಿ ರೋಹಿತ್ ES, ಅತಿ ಹೆಚ್ಚು ಅಂಕ ಪಡೆದುಕೊಂಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ನಿಮಗೆ ಕೊಟ್ಟಂತ ಮೆಮೊಂಟೋನ ತೆಗೆದುಕೊಂಡ ಸೋಮನಾಥ್ ಅವರಿಗೆ, ಗಾಯತ್ರಿ ಬಾಯಿ ಅವರಿಗೆ, ಶಂಕರಮೂರ್ತಿ ಅವರಿಗೆ, ಅವರ ಮಕ್ಕಳಿಗೆ, ಎಲ್ಲ ಟ್ರಸ್ಟ್ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಅವರ ಏನು ನೆನಪಿದ್ರು ನಿಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಒಂದೇ ಒಂದ್ಸರಿ ಗಟ್ಟಿಯಾದಂತ ಒಂದು ನಿಮಿಷ ಇರಿ. ಸ್ಟೂಡೆಂಟ್ಸ್ ಇದ್ರು ಬಣ್ಣ ಅಲ್ಲ ಈ ಕಡೆ ನೋಡಿ ಎಲ್ಲರೂ ಖುಷಿಯಾಗಿ ನಗಬೇಕು. ಫೋಟೋಗೆ ಓಕೆ. ಆತ್ಮೀಯ ವಿದ್ಯಾರ್ಥಿನಿಯರೇ, ಪೋಷಕ ವರ್ಗದವರೇ, ಪತ್ರಕರ್ತ ಮಿತ್ರರೇ, ಈ ಪ್ರಶ್ನ ಕಾರ್ಯದರ್ಶಿ ಶ್ರೀಮತಿ ಗಾಯತ್ರಿ ಬಾಯಿರವರೇ, ಅವರ ಪತಿ ಶಂಕರಮೂರ್ತಿ ಅವರೇ, ಪ್ರಶ್ನ ಖಜಾಂಚಿಗಳಾಗಿರ್ತಕ್ಕಂಥ ತೇಜಸ್ ಅವರೇ, ಇನ್ನೊಬ್ಬ ನಿರ್ದೇಶಕರಾಗಿರ್ತಕ್ಕಂಥ TS ಹರ್ಷಿಕಾರ್ ಅವರೇ, ತಿಮ್ಮಯ್ಯರವರೇ, ವೇದಿಕೆಯಲ್ಲಿ ಆಚರಿಸಿದ್ದು ಸತತ 4ನೇ ವರ್ಷದ ಸಾಧನೆ. 2 ವರ್ಷ ಟ್ರಸ್ಟ್ ಇರಲಿಲ್ಲ. ಹಿಂದೆ ಗಾಯತ್ರಿ ಬಾಯಿಕ್ ಅವರೇ ಕಾರ್ಯಕ್ರಮವನ್ನು ರೂಢಿಸಿಕೊಂಡು ಸಹಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ದೇವರು ಅಷ್ಟೈಶ್ವರ್ಯ ಆಯುರಾರೋಗ್ಯ ಭಾಗ್ಯ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ, ಮುಂದಿನ ವರ್ಷಗಳಲ್ಲಿ CET, ಹೋದ ವರ್ಷ CET ಮಾಡಿದ್ವಿ, ಈ ವರ್ಷ ಮಾಡ್ತೀವಿ ಅಂತ ಹೇಳಿ ಕಾರ್ಯದರ್ಶಿಗಳಂತ ಗಾಯತ್ರಿ ಬಾಯಿ ಹೇಳಿದ್ದಾರೆ. ಅವರ ಯಜಮಾನರಾಗಿರ್ತಕ್ಕಂಥ ಶಂಕರಮೂರ್ತಿ ಅವರನ್ನ ಸಹಮತ ನೀಡಿ ಈ ವರ್ಷ ಆ ಕಾರ್ಯಕ್ರಮವನ್ನು ರೂಢಿಸಿಕೊಳ್ಳಬೇಕು ಅಂತ ಅವರಿಗೆ ವಿನಂತಿ ಮಾಡ್ತಾ, ಈ ಮುಂದಿನ ದಿನಗಳಲ್ಲಿ ಈ ವಿದ್ಯಾರ್ಥಿಗಳು ಹೆಚ್ಚಿನ ಒಳ್ಳೆಯ ವ್ಯಾಸಂಗ ಮಾಡಿ ಅವರಿಗೆ ಸ್ವಲ್ಪ ಬಹಳ ಕಷ್ಟ ಬಂದಾಗ
ಪ್ರಶ್ನೆ ಸಂಪರ್ಕಿಸಿದ್ರೆ ನಮ್ಮಿಂದ ಆಗ್ತಕ್ಕಂಥ ಅಲ್ಪ ಸ್ವಲ್ಪ ಸಹಾಯವನ್ನ ಮಾಡ್ತೀವಿ ಅಂತ ಹೇಳಿ ಭರವಸೆ ಒಳ್ಳೆಯ ವ್ಯಾಸಂಗ ಮಾಡಿ ಎಲ್ಲ ಪದಕಗಳಲ್ಲಿ ಪ್ರಥಮ ರೀತಿಯಲ್ಲೇ ಮತ್ತು ರ್ಯಾಂಕ್ ಕಳಿಸಿ ಉತ್ತೀರ್ಣರಾಗಲಿ ಅವ್ರ ಒಳ್ಳೆ ದೇವರು ಒಳ್ಳೆಯ ಬುದ್ಧಿ ಶಕ್ತಿ ಒಳ್ಳೆ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ಎಲ್ಲ ಪೋಷಕರಿಗೂ ವಿದ್ಯಾರ್ಥಿನಿಯರಿಗೂ ಎಲ್ಲರಿಗೂ ಅಭಿನಂದನೆ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅವರಿಗೆ ಧನ್ಯವಾದಗಳು ತಿಳಿಸ ಈಗ ಗಾಯತ್ರಿ ಬಾಯಿ ಅವರ ಪ್ರಮುಖ ಘಟ್ಟ ಟ್ರಸ್ಟ್ನ ಹಿರಿಯ ಉಪನೋಂದಣಾಧಿಕಾರಿ ಶಂಕರಮೂರ್ತಿ, ಖಜಾಂಚಿ ತೇಜಸ್ ಜಿಎಸ್, ನಿರ್ದೇಶಕಿ ಹರ್ಷಿತಾ ಜಿಎಸ್ ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಗೌರಮ್ಮ, ತಿಮ್ಮಯ್ಯ, ಚಂದ್ರಮೋಹನ್ ದಾಸ್ ಸೇರಿದಂತೆ ವಿದ್ಯಾರ್ಥಿಗಳು ಮತ್ತು ಪೋಷಕರಿದ್ದರು. ವರದಿ ಮಾರುತಿ MS ಮೀಡಿಯಾ.